ನಿಮ್ದು ಫಸ್ಟ್ ಟ್ರೈನ್ ಜರ್ನಿ ಅನ್ಸುತ್ತೆ. ಹೌದು, ಆಗ ಫಸ್ಟ್ ನಂದು ಟ್ರೈನ್ ಜರ್ನಿ. ಹೇಗೆ ನೋಡೋದೆಲ್ಲ ಟ್ರೈನಲ್ಲಿರೋ ಪ್ಯಾಸೆಂಜರ್ ಎಲ್ಲ ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ರು? ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ ಏನೋ ಒಂಥರ ಅಲ್ಲ ನಿಮ್ದೆಲ್ಲ ಗುಂಪಿತ್ತಲ್ಲ. ಗುಂಪಿತ್ತು, ನೋಡೋರು, ನೋಡ್ಬಿಟ್ಟು ನಗೋರು, ಹಿಂಗನ್ನೋರು ಹಂಗನ್ನೋರು. ನಾವು ಅದೆಲ್ಲ ಏನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ, ಕೇರು ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಖುಷಿ, ನಮ್ಮ ಆ ಒಂದು ಏಜಲ್ಲಿ ನಾವು ಇಷ್ಟಪಟ್ಟಂಗೆ ಎಲ್ಲ ವೇರ್ ಮಾಡ್ಕೊಂಡು ಹೋಗೋದು ಅಂದರೆ ಒಂಥರ ಖುಷಿ ಅಲ್ವಾ, ಒಂಥರ ಸಂತೋಷ ಸಡಗರ. ಸೊ ಬಾಂಬೆ ಕರ್ಕೊಂಡೋದ್ವಿ. ಬಾಂಬೆಲಿ ಗಾಡ್ ಕಪೂರ್ ಅಂತ ಒಂದು ಸ್ಟಾಪ್ ಬರುತ್ತೆ. ಸೊ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಟ್ಯಾಕ್ಸಿ ಮಾಡಿದ್ರು, ಲಕ್ಕಿ ಕಾಂಪೌಂಡ್ ಅಂತ ಹೇಳಿದ್ವಿ ನಾವು ಟ್ಯಾಕ್ಸಿ ಡ್ರೈವರ್ಗೆ. ಸೊ ಅವ್ರೇನು ಮಾಡಿದ್ರು, ಅಲ್ಲಿಂದ ಡೈರೆಕ್ಟಾಗಿ ನಾವು ನಮ್ಮ ಯಾರು ನಾಣಿ ಅಜ್ಜಿ ಅವರೆಲ್ಲ ಇರ್ತಾರೆ ಆ ಜಾಗಕ್ಕೆ ಕರ್ಕೊಂಡೋದ್ರು. ಸೊ ಕರ್ಕೊಂಡು ಹೋಗಿ ಅವ್ರಿಗೆ ನಾವು ಅಮ್ಮ ಪಾಂಪರ್ತಿ ನಾಣಿ ಪಾಂಪರ್ತಿಮ್ಮ ಅಂತ ಹೇಳ್ಬಿಟ್ಟು, ಸೊ ಅವ್ರೇನು ಮಾಡಿದ್ರು, ಇವಾಗ ತಾನೇ ಬಂದಿದ್ದೀರ ಜರ್ನಿ ಮಾಡ್ಕೊಂಡು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಇದು ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಿ. ಸೊ ನಾಯಕ್ ಅಂತ ಯಾರಿರ್ತಾರೆ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಅವರೆಲ್ಲ ಬಂದ ಮೇಲೇ ರೀತ್ ಆಗೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ರೂಮಲ್ಲಿ ರೆಸ್ಟ್ ಮಾಡಕ್ಕೆ ಹೋದ್ವಿ. ಓಕೆ, ನೀವು ನೋಡಿದ ಬಾಂಬೆ ಹೇಗಿತ್ತು? ಅಲ್ಲಿ ನಿಮ್ಮ ಕಮ್ಯುನಿಟಿ ಅವರು ಲೈಫ್ ಸ್ಟೈಲ್ ಆಗಿರ್ಬೋದು ಹೇಗೆ ಅಂದ್ರೆ ಒಂಥರ ಭಯ ಆಗೋದು ನನಗೆ. ಏಕೆಂದರೆ ಅಷ್ಟು ದೊಡ್ಡವರು ಆ ಜಾಗದಲ್ಲಿ ಇದ್ದಾಗ ತುಂಬ ಭಯ ಆಗೋದು, ಹೆಂಗೆ ನೋಡ್ಕೋಬೇಕು. ಯಾಕೆಂದರೆ ಒಬ್ರಿಗೆ ಒಂಚೂರು ನಮ್ಮದು ಸೆರಗಿ ಹಿಂಗೆ ತಾಗಿಸಿದ್ರು ಅದು ತಪ್ಪಾಗುತ್ತೆ. ಸೊ ಅವ್ರಿಗೆ ತಾಗಿಸ್ಕೊಂಡು ಹೋಗ್ಬಾರ್ದು. ಮತ್ತು ಅವ್ರಿಗೆ ಎದುರು ಜವಾಬ್ ಕೊಡೋದಾಗಿರ್ಬೋದು ಮಾಡೋಂಗಿಲ್ಲ. ಇವಾಗ ಇವ್ರು ದೊಡ್ಡವ್ರು ಹಿಂಗೆ ಕೂತವ್ರೆ ಅಂದರೆ ನಾವು ಹಿಂಗೆ ಕೂತ್ಕೋಬೇಕು. ಅವ್ರು ನಮ್ಮನ್ನು ಕೇಳ್ತಾರೆ, ಏನು ಎತ್ತ ಇದು ನೀನೇ ಇಷ್ಟಪಟ್ಟು ಬಂದ, ಯಾರನ್ನ ಇನ್ನು ಬಲವಂತವಾಗಿ ಕರ್ಕೊಂಡು ಬಂದ್ರಾ ಹೇಗೆ ಅಂತೆಲ್ಲ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಅಜ್ಜಿ ಯಾರಿದ್ದಾರೆ ನಾಯಕ್ ಅವರು ಬಂದರು, ಹೊರಗಡೆ ಹೋದರು. ಸೊ ನಮ್ಮಲ್ಲಿ 7 ನಾಯಕಗಳಂತ ಇರ್ತಾರೆ ಆ ಒಂದು ಬಿಲ್ಡಿಂಗಲ್ಲಿ. ಸೊ ಅವ್ರನ್ನೆಲ್ಲ ಒಟ್ಟಾಗಿ ಕೂರಿಸಿ ಈ ಥರ ಅಂದ್ರೆ ನಾಯಕ ಅಂದ್ರೆ ಮನೇನಾ? 7 ಮನೆ ಅಂತ ಮನೆಯವರು ಅಂತ ಹೇಳ್ತೀವಲ್ಲ, ಅವ್ರನ್ನ ಕರೆದ್ರು. ಹಿಂಗೆ ಬೆಂಗಳೂರಿಂದ 3 ಹೊತ್ಗಳು ಬಂದವ್ರೆ ರೀತ್ ಆಗೋದಕ್ಕೆ ಅಂತೇಳಿ. ಅಂದ್ರೆ ನಾವೇ ಹೊಸ್ದಾಗಿ ಹೋಗಿರ್ತೀವಲ್ವಾ, 3 ಹೊತ್ತು ಅಂತಾರೆ. ಮತ್ತೆ ಈ ತರ ಬೆಂಗಳೂರಿಂದ ಕೋತಿಗಳು ಬಂದವರೆ ರೀತ್ ಆಗಕ್ಕೆ ಅಂತ ಹೇಳಿದಾಗ ಅವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ನಮ್ಮ ಒಂದು ಇದರಲ್ಲಿ ಒಂದು ತಟ್ಟೆ ಇರುತ್ತೆ, ಕಂಚಿಂದು ಹಿತ್ತಾಳೆ ತಟ್ಟೆ ಒಳಗಡೆ ಎಲೆ ಅಡಕೆ ಇಟ್ಟಿರ್ತಾರೆ. ಆಮೇಲೆ 5 ರೂಪಾಯಿ ಕಾಯಿನ್ ಇಟ್ಟಿರ್ತಾರೆ. ಸೊ 5 ರೂಪಾಯಿ ಕಾಯಿನ್ನ ಅವರು ಇಟ್ಕೊಂಡು 7 ಮನೆ ನಾಯಕಗಳು ಕುತ್ಕೊಂಡು ಕೇಳ್ತಾರೆ, ಯಾರ ಮಗಳು ನೀನು, ಯಾರ ಹೆಸ್ರ ಮೇಲೆ ಮಗಳಾಗ್ತೀಯ ಹಾಗೆ ಹೇಗೆ ಅಂತ. ಸೊ ಅವಾಗ ನಾನು ಯಾರ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರ ಹೆಸರನ್ನ ಹೇಳ್ತೀನಿ. ಸೊ ಅವಾಗ ಅವ್ರು ಹೇಳ್ತಾರೆ, ನರಸಿಂಹ ನಾಯಕ ಕಚೇಲ, ಭಾನು ಅವರು, ಭಾನು ಕಚೇಲ, ಪ್ರಿಯಾಂಕಾ ಅಂತೇಳಿ ಅಲ್ಲಿ ಒಂದು 5 ರೂಪಾಯಿ ಕಾಯಿನ ತಟ್ಟೆ ಒಳಗಡೆ ಹಾಕ್ಬಿಟ್ಟು ಆ ಸುತ್ತ 7 ಮನೆ ನಾಯಕಗಳು ಕೂತ್ಕೊಂಡು ದೀನ್ ಅಂತ ಕೈ ಹೊಡಿತಾರೆ. ಸೊ ಅವಾಗ ನಾವು ಅವ್ರಿಗೆ ಎದ್ದು ನಮಸ್ಕಾರ ಮಾಡಿ ಪಾಂಪರ್ತಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೊಂದು ಸೀರೆ ಕೊಡ್ತಾರೆ. ಅದನ್ನು ಈಸ್ಕೊಂಡು ಇಟ್ಕೊಳ್ತೀವಿ. ಸೊ ಅದೇ ರೀತಿ 7 ಮನೆ ನಾಯಕಳ ಮುಂದೆ ನಮ್ಮ ಮಗಳಾಯಿತು. ಅದಾದಮೇಲೆ ಒಂದು 2-3 ದಿವಸ ಅಲ್ಲೇ ಇದ್ವಿ. ಸೊ ನಮ್ಗೆ ಏನಂತಂದ್ರೆ ಅಲ್ಲಿ ಫ್ರೀಡಮ್ ಇರಲ್ಲ, ನಮಗೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ. ಯಾಕಂದರೆ ದೊಡ್ಡವರು, ನಾವು ಇಲ್ಲಿ ಆಡ್ದಂಗೆ ಅಲ್ಲಿ ಆಡೋಕ್ಕಾಗಲ್ಲ. ಸೊ ನಮಗೆ ಅದಂತ ಆಮೇಲೆ ಅದಾದಮೇಲೆ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಅದೇ ರೀತಿ ಇರುತ್ತೆ. ಆ ಥರ ನಾವು ಮೇಲ್ಗಡೆ ಹೋಗಿ ರೆಸ್ಟ್ ಮಾಡಿದ್ವಿ. ಆವಾಗ ನಮ್ಮ ಜೊತೆ ಒಬ್ಬರು ನನ್ಗೊಬ್ಬ ಕಾಜಲ್ ಅಂತ ಇದ್ಲು, ಅವ್ಳ ಜೊತೆ ತರಕಾರಿ ಇದಕ್ಕೆ ಕರ್ಕೊಂಡೋದ್ರು, ಬಾ ನೀನು ನನ್ನ ಜೊತೆ